ಕುಂದಿರಿ ಯಾಕಂದ್ರೆ ನೀವು ಬಂದಿದ್ದು ಖುಷಿ ಆಯ್ತು ನೋಡ್ರಿ. ಕುಂದ್ರಿ, ಚಾ ಮಾಡ್ಕೊಂಬರ್ತೀನಿ. ಚಾ ಬೇಡ, ಏನು ಬೇಡ್ರಿ. ನಾ ಬಂದಿದ್ದು ಯಾಕಂದ್ರೆ ಏನಂತ ಹೇಳ್ರಿ. ಯಾಕ್ರಿ, ಏನಾಯ್ತು? ಅಣ್ಣಾರ ಅದಾರನ್ರಿ ಮನ್ಯಾಗ? ಇಲ್ರಿ, ಅವ್ರು ಹೊರಗೆ ಹೋಗ್ಯಾರ. ಸಂಜೆ ಮೇಲೆ ಬರೋದಕ್ಕತ್ರಿ ಅವ್ರ. ಹಂಗೇನಾರ ಅಗದಿ ಮಾತಾಡೋದ ಇತ್ತಪ್ಪ ಅಂದ್ರೆ ಬೇಕಾದ್ರೆ ನಾ ಫೋನ್ ಹಚ್ತೀನಿ ಅವರಿಗೆ, ಬರ್ತಾರೆ. ಅದಕ್ಕೇನಿಲ್ಲ, ಇಲ್ಲೇ ಪಂಚಾಯತಿ ಆಫೀಸ್ನಾಗ ಕೆಲಸ ಐತ್ರಿ ಅವ್ರದ್ದು. ಬೇಡ ನಡೀತೈತಿ. ಸಂಜೆಗೆ ಅವ್ರು ಬಂದಿಂದ ನೀವ ಮಾತಾಡ್ಕೊರಿ, ಅದಕ್ಕೇನಿಲ್ಲ. ಆರಾಮದಿರಿ? ಆರಾಮದೇನಿ, ಆರಾಮದೇನವ. ಅಂದಂಗ ನಮ್ಮ ಶಿವಲಿಂಗ ನಿನ್ನ ಮನ್ಸಿಗೆ ಬಂದನವ? ಅದು ಫಸ್ಟ್ ಬೇಡ ಅಂತ ಅನ್ಕೊಂಡೆ, ಆಮೇಲೆ ಇಷ್ಟ ಆಯ್ತು. ಮಳ್ಳಿ ಇಷ್ಟ ಆತಂತ. ಇಷ್ಟ ನನಗೆ ಗೊತ್ತ. ಅಡಿಕೆ 3 ಎಕರೆ ಅಡಿಕೆ ತೋಟ ಐತಲ್ಲ, ಅಡಿಕೆ ತೋಟಕ್ಕೆ ಮನಸ್ಸು ಮಾಡಿ ನೀನು ಅಷ್ಟು ಸುಲಭವಾಗಿ ಅದನ್ನು ನಿನಗೆ ಪಾಲಾಗಕ್ಕೆ ನಾ ಬಿಡ್ತೇನೆ. ನಾನು ಅದು ಯಾವತ್ತಿದ್ರು ನಾನು ಮಗ್ಗ ಸೇರ್ಬೇಕು. ಅದು ಹೆಂಗೆ ನಾ ಬಿಡ್ತೀನಿ ನೋಡೋಣ. ಹೆಂಗಾರ ಮಾಡಿದ್ರೆ ನಾನು ತಪ್ಪಿಸ್ಬೇಕಲ್ಲ. ನನ್ನ ಮಗಳಿದ್ದಂಗೆ ಅದಿ ನೋಡವ. ನನ್ನ ಮಗಳು ನಿನ್ನ ವಯಸ್ಸಿನಕ್ಕೆ ಅದಾವ. ಅದು ನಮ್ಮ ಮನೆಯವ್ರಿಗೆ ಶಿವಲಿಂಗಗೆ ಭಾಳ ವಯಸ್ಸಿನ ಅಂತರ ಆಗಿದ್ದಕ್ಕೆ ಇಷ್ಟು ದಿನ ಆಯ್ತು ನೋಡ್ರಿ. ಇಲ್ಲಾಂದ್ರೆ ಅವಂಗೂ ನನ್ನ ಮಗಳ ವಯಸ್ಸಿನ ಮಗಳು ಇರಬೇಕಿತ್ತು, ಆದರೆ ಈಗ ಅದು ಸಾಧ್ಯ ಇಲ್ಲ. ಮೊದಲು ನೋಡಿದ ಸಂಬಂಧ ಎಲ್ಲ ಯಾಕೆ ತಪ್ಪ್ಯಾವು ಅಂತ ನಿಮಗೇನಾರ ಗೊತ್ತಾದ್ರೆ ನೀವು ನಿಮ್ಮ ಮಗಳನ್ನ ಕೊಡಕ್ಕೆ ಒಪ್ಕೊಂಡು ತಪ್ಪು ಮಾಡಿದ್ರಿ ಅಂತ ನಿಮಗೂ ಗೊತ್ತಾಕತಿ. ಯಾಕ್ರಿ ಹಿಂಗೆ ಮಾತಾಡಕತ್ತೀರಿ? ಅಲ್ಲ, ಹುಡುಗಗ ಯಾವ್ದಾರ ಕೆಟ್ಟ ಚಟ ಅದಾವನ್ರಿ? ಮತ್ತೆ ಇಲ್ಲಲ್ಲ, ಕೆಟ್ಟ ಚಟ ಅಂತ ಯಾವುದು ಇಲ್ಲ. ಒಂದೇ ಒಂದು ಇರೋದಂದ್ರೆ ಹೆಂಗೆ ಹೇಳಿರಿಪ್ಪ, ನೀವು ಯಾರ ಮುಂದೆ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಏನು? ಅವಂಗ ಸಣ್ಣವಿದ್ದಾಗ ಅದು ಈ ಹಾರ್ಮೋನ್ ಚೇಂಜು ಅಂತಾರೆ ನೋಡ್ರಿ. ಈಗ ಅದೇ ಹುಡುಗಿದ್ದ ಒಮ್ಮಿಂದಮ್ಮ ಕುಡಿಗಾಗೋದು ಹಂಗಾಗ್ಬಿಟ್ಟಿತ್ತ. ಅಯ್ಯೋ, ಭಾಳ ಗೋಳಿಟ್ಟಾರ. ನಮ್ಮ ಅತ್ತೆಂತ್ರ ಒಂದು ದವಾಖಾನೆ ಬಿಟ್ಟಿಲ್ಲ, ಎಲ್ಲ ದವಾಖಾನೆ ಅಡ್ಡಾಡ್ಯಾರ ನೋಡ್ರಿ. ಚಕ್ಕ ಅಡ್ಡಾಡ್ಯಾರ, ಜಗ್ಗ ದವಾಖಾನೆ ತೋರಿಸ್ಯಾರ, ಎಲ್ಲ ಆಗೈತಿ. ಆದರೂ ಏನು ದವಾಖಾನಿಗೆಲ್ಲ ತೋರಿಸಿದ್ರು ಅದೇನು ಆರಾಮಾಗಿದ್ದಿಲ್ಲ. ಹೊಳ್ಳಿ ಅದು ಎಂಥದ್ದು ಸ್ವಲ್ಪ ದಿನ ಬಿಟ್ಟು ಇಂಜೆಕ್ಷನ್ ಅಂತ ಮಾಡಿಸಿ, ಆಮೇಲೆ ಕಡಿಮೆ ಎಲ್ಲ ಜಕ್ಕ ರೊಕ್ಕ ಖರ್ಚು ಮಾಡಿ ಅದೇನು ಆಪ್ರೇಷನ್ ಅಂತ ಮಾಡಿಸಿದ್ರಿ. ಆ ಆಪ್ರೇಷನ್ ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡೈತೆ ಗೊತ್ತಿಲ್ಲ, ಒಂದು ಸ್ವಲ್ಪ ಕಡಿಮೆ ಆಯ್ತು. ಈಗೇನು ಹಂಗಿಲ್ಲ, ಆರಾಮದನ. ಆದರೆ ಡಾಕ್ಟ್ರ್ ಅವತ್ತ ಹೇಳ್ಯಾರಂತ, ಯಾವಾಗ ಬೇಕಾದ್ರೂ ತಿರುಗ್ಬೋದಿದೆ, ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಹುಷಾರಾಗಿರ್ರಿ ಅಂತೇಳಿ. ಅದಕ್ಕೆ ಆಮೇಲೆ ಈಗೂ ಒಂದೊಂಥರ ಯಾವಾಗಾರ ಹೆಣ್ಮಕ್ಳು ಮಾಡ್ದಂಗೆ ಮಾಡ್ತಿರ್ತಾನೆ. ನಾಚ್ಕೊಳ್ಳೋದು, ಅನ್ನೋದು, ತಲೆ ತಗ್ಸೋದು ಒಂಥರಾನ ಮಾಡ್ತಿರ್ತಾನೆ. ಪಾಸಲ ನೋಡೇನಿ ನಾನು. ಆದರೆ ಹೆಂಗೆ ಅನ್ಮಕ್ಕತ್ರಿ, ನಮ್ಮ ಅತ್ತಿಯರು ಹಂಗೆ ಮಾಡಕತ್ತನಂದ್ರೆ ಹೆದರಿ ಬಿಡ್ತಾರೆ ಅವರು. ಅಯ್ಯೋ ದೇವ್ರೆ, ಮತ್ತೆ ಹಿಂಗೆ ಮಾಡಕತ್ನಲ್ಲಪ್ಪ ಅಂತೇಳಿ ಒಂದೊಂದು 2 ಸಲ ಬೈದೇವಿ ನಾವು ಕೂಡ. ಹಂಗೆ ಮಾಡಬೇಡ, ಸುಮ್ಮನಿರು, ಯಾಕೆ ಹಂಗೆ ಮಾಡ್ತೀವಿ ಅಂತೇಳಿ. ಇಲ್ಲ ಬೇಡ್ರಿ, ನಾನು ಈ ವಿಚಾರ ನಿಮ್ಮ ಮಿತ್ರ ಹೇಳಲಾರ್ದಂಗೆ ಮುಚ್ಚಿಡ್ಬೋದಿತ್ತು ನೋಡ್ರಿ. ನನಗೆ ಈಕಿ ವಯಸ್ಸಿನ ಮಗಳದಾಳ, ಹೌದಾ? ಈಗ ಆ ಮಗಳನ್ನ ನಾನು ಹೆಂಗೆ ನೋಡ್ಕೊಂಡು ಈಗ ಅಕ್ಕಿ ಕೆಟ್ಟದಕ್ಕತ್ತೆ ಅಂದ್ರೆ ಸುಮ್ಮನೆ ಇರ್ತೇನೇನ್ರಿ ನಾನು? ಹಂಗೆ ಬೇಡ, ಈ ಹುಡುಗಿ ಜೀವನ ಹಾಳಾಗದ ಅಂತಷ್ಟೇ, ಮತ್ತೇನಿಲ್ಲ. ಅದಕ್ಕೆ ನಿಮ್ಮ ಮಠ ಹೇಳಕ್ಕೆ ಬಂದಿದ್ದು. ಅದು ಒಬ್ಬಳೆ ಮಗಳು ಅಂತೀರಿ, ಒಬ್ಬ ಮಗ ಅದಾನ ಅಂತೀರಿ, ಅದಕ್ಕೆ ಯಾಕೆ ಬೇಕು ಸುಮ್ಮನೆ? ಈಗ ನಿಮಗೆ ಏನನ್ನೋದು ಹೇಳಿಬಿಟ್ಟೆ ಅಂದ್ರೆ ನೀವು ಒಂದು ಲೆಕ್ಕದಾಗ ಇದ್ದು ಬಿಡ್ತೀರಿ. ಅಲ್ಲ, ಇದೇನು ಹೇಳಿಬಿಟ್ರಿ ನೀವು? ನಂಗೆ ನಿಜವಾಗ್ಲೂ ಏನಂತ ಒಂದು ಅರ್ಥ ಆಗೋಲ್ತು. ಅಯ್ಯೋ ದೇವ್ರೇ, ಅಲ್ಲ ಇಂಥದ್ದೊಂದು ಇದು ಐತಾ? ನಿಜವಾಗ್ಲೂ ನಂಗೆ ಏನು ಹೇಳ್ಬೇಕು ಇದಕ್ಕಂತ ಗೊತ್ತಾಗೋಲ್ತು. ಅಲ್ಲ ತಡ್ರಿ, ನೀವು ಇಷ್ಟೇ ಲೆಕ್ಕ ಹಾಕ್ರಿ. ಅವ್ರೇನು ನಮ್ಮ ಅತ್ತಿಗೆ ಮಾರು ಬಂದಿದ್ರಲ್ಲ, ಶಾಂತಕ್ಕ ಅಂತೇಳಿ, ಅವರಿಗೂ ಮಗಳದಾಳಪ್ಪ, ಹೆಣ್ಮಗಳದಾಳ, ಮದುವೆ ವಯಸ್ಸಕ್ಕೆ ಬಂದಾಳ. ನಿಮ್ಮಷ್ಟೇ ಈ ನಿಮ್ಮ ಮಗಳಂಗೆ ಹಂಗೆ ಅದಾಳ, ಗೊತ್ತನ? ಆದರೆ ಆ ಹುಡುಗಿನೇ ಕೊಟ್ಟಿಲ್ಲ ತಮಗೆ. ಬೇರೆ ಹುಡುಗಿ ನೋಡ್ತಾ ಇದಾರಂದ್ರೆ ವಿಚಾರ ಮಾಡ್ರಿ, ಅವ್ರಿಗೂ ಕೊಡಕ್ಕೆ ಮನಸ್ಸಿಲ್ಲ. ಏನು, ಅವ್ರಿಗೊಬ್ಳು ಮಗಳದಾಳ? ಅದಾಳ್ರಿ, ಆದರೆ ದೊಡ್ಡಕ್ಕಾಗಿಲ್ಲ. ಇವ್ರದ್ದು 1 2 ಇವ್ರದ್ದು ನಾನೇ ಇವ್ರ ಮನೆಗೆ ಬಂದಮೇಲೆ ಒಂದು ಥರ ಅನ್ಭವಿಸಿಲ್ಲ ಬಿಡ್ರಿ. ಇನ್ನೂ ಮದುವೆ ಆಗಿಲ್ಲ. ಇದು ಮದುವೆ ಅಂತ ನಾನು ನೋಡ್ರಿ ದೊಡ್ಡಕ್ಕಾಗಿಲ್ಲ. ಒಂದು ಡಾಕ್ಟ್ರಿಗೆಲ್ಲ ತೋರಿಸಿದ್ದು ಮಾಡಿದ್ದು ಇನ್ನೂ ಮುಗಿಯವಲ್ತು. ಅಲ್ಲ ಮತ್ತೆ ಅಕ್ಕಿನ ಹೆಂಗೆ ಇವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕತಿ? ಅದಕ್ಕೆ ಬೇರೆ ಹುಡುಗನ ನೋಡ್ತಾ ಇರ್ಬೋದು. ಅಯ್ಯೋ, ಕೊಟ್ಟು ಮದುವೆ ಮಾಡಂಗಿದ್ರು ಅದೇನು ಅಕ್ಕಿದ್ದಿಲ್ಲ ಬಿಡ್ರಿ, ಗೊತ್ತಾ? ನಮ್ಮ ಮಗಳು ಅವ್ರ ಮನೆ ಹುಡುಗನ ಅಂದರೆ ಆ ಹುಡುಗಿ ಅಣ್ಣನ ಇಷ್ಟಪಟ್ಟಾಳ. ಇವು ಮೊದಲಿರ್ತಾನೋ ಗಂಡ ಇಂತಿ ಅಂತ ಹೆಸರಿಟ್ಟಿದ್ವಿ ಬಿಡ್ರಿ, ಹೆಸರಿಟ್ಟಿದ್ವಿ. ಇನ್ನು ಮದುವೆ ಏನಾಗಿಲ್ಲ. ಮದುವೆ ಆಗೋದು ಅನುಮಾನನೇ. ಆ ಹುಡುಗಿಗೂ ಇಂಥದ್ದೇ ಸಮಸ್ಯೆ ಐತಿ. ಹಾಗಾಗಿ ನಾವು ಕೊಟ್ಟರು ಬೇಡ, ಮದುವೆ ಮಾಡೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿವಿ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ನಂಗೆ ನಂಬಕ್ಕಾಗ್ವಲ್ತಲ್ರಿ. ಅಲ್ಲ, ಈಗ ಮದುವೆಗೆ ಹುಡುಗಿಗೆ ಇಷ್ಟ ಐತಿ ಅಂತ ನಾವು ಹೇಳಿಬಿಟ್ವಲ್ಲ, ನೀವು ನೋಡಿದ್ರಿ ಈಗ ಬಂದು ಹಿಂಗೆ ಅನ್ನಕತ್ತೀರಿ. ಇಷ್ಟ ಐತಿ ಅಂತ ಹೇಳಿದ್ದು, ಮದುವೆ ಏನಾಗಿಲ್ಲಲ್ಲ ನೋಡ್ರಿ. ನೀವು ಇದ್ರ ಮೇಲೂ ಅದೇ ಅವಾಗ ಕೊಟ್ಟು ಮದುವೆ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಇಷ್ಟ.
ನಾನು ನನ್ನ ಮೈದ್ನ ಅಂತ ಮುಚ್ಚಿಟ್ಕೋಬೋದಿತ್ತು. ಆದರೆ ಬ್ಯಾಡ, ಕಂಡು ಕಂಡು ಒಂದು ಹುಡುಗಿಗೆ ಅನ್ಯಾಯ ಆಗೋದು ಅಂತಷ್ಟೇ. ಆ ಕಾರಣಕ್ಕೆ ನಾನು ನಿಮಗೆ ಹೇಳಕ್ಕೆ ಬಂದಿನಿ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ರಿಪ್ಪ. ಹೌದಾ? ಬೇಡ, ಹಂಗಾರ ನಾವು ನಮ್ಮ ಮಗಳನ್ನ ಅವ್ರಿಗೆ ಕೊಡಲ್ಲಪ್ಪ. ಯಾಕೆ ಬೇಕು? ಆಮೇಲೆ ಇನ್ನೊಂದು ಮಾತು, ನಾನು ಹೇಳಿದೆ ಅಂತ ಹೇಳಬೇಡ್ರಿ. ನಾನು ಆ ಮನೆ ಬಾಳೆ ಮಾಡೋದು ವಜ್ಜಕತ್ ಮತ್ತು ಅದಕ್ಕೆ ಈಗ ಬೇರೆ ಯಾವುದೋ ಒಂದು ವಯಸ್ಸಾದಂಗೆ ಮುದುಕಿಗತೆ ಇದ್ರೆ ಹುಡುಗಿ ಬಿಡಪ್ಪ ಚಂದಿಲ್ಲ ಅಂದಿದ್ರೆ ನಾ ಇಷ್ಟು ತಲೆ ಕೆಡಿಸ್ಕೊತಿದ್ದಿಲ್ಲ. ಚಂದನೂ ಅದಳ, ಸಣ್ಣಕಿನೂ ಅದಳ ಅಂದಮೇಲೂ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗಲ್ಲ. ಅಯ್ಯೋ, ನನ್ನ ಮಗಳಿಗೆ ನಿಮ್ಮ ಇವಂಗ ಅಂತ ಏನು ಭಾಳ ವಯಸ್ಸೇನು ಆಗಿದ್ದಿಲ್ಲ. ಹೌದಪ್ಪ, ಹೌದು. ಇಲ್ಲ ಇಲ್ಲ, ನಾನು ಹಂಗಾರ ಹೇಳ್ಬೇಕು. ನಮ್ಮ ಮನೆಯವ್ರು ಬಂದಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ, ಫೋನ್ ಮಾಡ್ತೀನಿ ನಾನು ಸಂಜೆಗೆ. ಸರಿ, ನೀವು ಹೇಳಿದ್ರಿ ಅಂತ ಹೇಳಂಗಿಲ್ಲ, ಆದರೆ ನಾನು ಮಾತ್ರ ಆ ಮನೆಗೆ ನನ್ನ ಮಗಳು ಕೊಡಂಗಿಲ್ಲಪ್ಪ. ಆಸ್ತಿ ಅಡುವು ಐತಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಮೇನ್ ಬೇಕಾಗಿರೋದೇ ಇಲ್ಲ ನೋಡ್ರಿ. ಆಮೇಲೆ ಇನ್ನೂ ಒಂದು ಐತಿ. ಏನ ಅಂತ ಏನು ಕ್ಯಾರೆಕ್ಟ್ರ್ ಒಳ್ಳೇದಲ್ಲ, ಕೈಲಿ ಏನು ಈಗ್ಲಿಕ್ಕಂದ್ರೂ ಕಂಡು ಹುಡುಗಿಯಾರು ನೋಡೋ ಚಟ ಅಂತರೂ ಐತಿ. ಅಯ್ಯೋ ದೇವ್ರೆ, ಬೇಡಪ್ಪ ಬೇಡ, ಹಂಗಾರ ಬೇಡ. ಅಯ್ಯೋ, ಇಂಥದ್ದೆಲ್ಲ ಹೆಂಗೆ ಸಹಿಸ್ಕೊಂಡಿರೋದು? ಕಂಡು ಹುಡುಗಿಯಾರು ನೋಡೋದಂದ್ರೆ ನನ್ನ ಮಗಳ ಮೊದಲೇ ಸೂಕ್ಷ್ಮ, ಇಂಥದ್ದೆಲ್ಲ ಹಾಕಿ ಸಹಿಸ್ಕೊಳಂಗಿಲ್ಲ. ಅದಕ್ಕೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಮ್ಮ ಕಡೆ ರಿಲೇಷನ್ ಯಾರು ಇದ್ರ ನೋಡು ಅಂತ ಜನ್ಮ ತಿಂತಾರೆ. ನಾನಿದ್ರೂ ಹೇಳಲ್ಲ ಅವರಿಗೆ. ಇದ್ರೂ ಇಲ್ಲ ಇಲ್ಲ ಯಾರು ಇಲ್ಲ ಅಂತಲೇ ಹೇಳ್ತೀನಿ. ಒಟ್ಟ ಅದಾರ ಅಂತ ಹೇಳಂಗೇ ಇಲ್ಲ ನಾನು. ಯಾಕಂದ್ರೆ ನನಗೆ ಹೆದರಿಕೆ. ಯಾಕೆ ಬೇಕು ಇವ್ರಿಗೆ ಎಲ್ಲರೂ ಕೊಟ್ಟು ಮದುವೆ ಮಾಡಿಸೋದು? ಒಂದು ವೇಳೆ ಏನಾರ ಈ ರೀತಿಯಾಗಿ ಜೀವನ ಹಾಳಾತಪ್ಪ ಆ ಹುಡುಗಿದು ಅಂದರೆ ನಾನು ನನ್ನ ತವ್ರ ಮನೆ ಕಡೆ ತಲೆ ಎತ್ಕೊಂಡು ಅಡ್ಡಾಡಕ್ಕಾಗಲ್ಲ. ಆ ಕಾರಣಕ್ಕೆ ನಾನು ಇವ್ರಿಗೆ ಹೇಳೋದೇ ಇಲ್ಲ, ಇವತ್ತಿನವರೆಗೂ ಹೇಳೂ ಇಲ್ಲ. ನೋಡಿ, ನಿಮಗೆ ಬಿಟ್ಟಿದ್ದಪ್ಪ ಇದ್ರ ಮೇಲೆ. ಇನ್ನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನಾನಿನ್ನು ಬರಲ, ಚಾಗೀರಿ ಕುತ್ಕೊಂಡು ಕುಡಿಯೋ ಅಷ್ಟು ಪುರ್ಸತ್ತಿಲ್ಲ. ನಾನು ಬರ್ತೇನೆ. ಆಮೇಲೆ ನೋಡ್ರಿ, ವಿಚಾರ ಮಾಡಿರಿ ಒಂದ್ಸಲ. ಇಷ್ಟ ಇಲ್ಲ ಅಂತ ಹೇಳಿಬಿಡ್ರಿ, ಮತ್ತೆ ಯಾವ್ದಾರ ಹುಡುಗಿ ನೋಡ್ಕೊತಾರೆ. ನಾನೇನು ಬರ್ತೇನೆ. ನಾನು ಹೇಳಿದೆ ಅಂತ ಹೇಳ್ಬೇಡ್ರಿ. ನಮ್ಮ ಮನೆಯವ್ರು ನನ್ನ ಕುತ್ತಿಗೆನೇ ಹೆಚ್ಚಿಗೆ ಬಿಡ್ತಾರೆ. ಮತ್ತೆ ನಾನೇನೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಹೇಳಿರ್ತೀನಿ, ಆಮೇಲೆ ಏನಿಲ್ಲ ಅವ್ರು ನನ್ನ. ಸರಿ ಆಯಿತು, ನೀವು ಹೇಳಿದ್ರಿ ಅಂತ ಹೇಳಂಗಿಲ್ಲ ತಗೋರಿ. ಏನ್ರಿ, ಅವರು ಇವತ್ತು ಫೋನ್ ಹಚ್ಬೋದು, ಇಲ್ಲ ನಾಳೆ ಹಚ್ಬೋದು ಅಷ್ಟೇ. ನೀವೇನಾರ ಮದುವೆಗೆ ಮತ್ತು ಹ್ಞೂ ಅಂದಿಗಿಂದಿರಿ. ಅವರೇ ಹೇಳ್ತಾರೆ ಮದುವೆ ಬೇಡ್ರಿ, ನಮ್ಗೆ ಇಷ್ಟ ಇಲ್ಲ ಯಾಕೋ ಅಂತೇಳಿ. ನೀ ಸುಮ್ಮನೆ ಹ್ಞೂ ಅನ್ನೋದಷ್ಟೇ ನೋಡ್ರಿ. ಏನು ಮತ್ತೇನಾರ ಯಾವುದೇ ಕಾರಣಕ್ಕೂ ಯಾಕ್ರಿ ಏನಾಯ್ತು ಹಂಗದಲ್ಲ ಇದು ಹಿಂಗಲ್ಲ ಅಂತೇಳಿ ಏನಾರು ಹೇಳಿರಿ ಮತ್ತೆ. ಸುಮ್ಮನೆ ಅವ್ರು ಹೇಳಿದ್ದಕ್ಕೆ ಹ್ಞೂ ರೀ, ಹೌದೇನ್ರಿ, ಆಯ್ತು ನಾವು ಬೇರೆ ಕಡೆ ನೋಡ್ತೀವಿ ಅನ್ನೋಂಗೆ ಇರ್ಬೇಕು ನೀವು. ಏನು ನಾ ಹೇಳಕತ್ತೀನಿ ಮತ್ತೆ. ನೀವೇನಾರ ಅದು ಹಾಗೆ ಇದು ಹಿಂಗೆ ಮದುವೆ ಮಾಡ್ಕೊರಿ ಬಿಡ್ರಿ, ಇಂಥವೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಈಗ ಹೇಳಕತ್ತೀನಿ. ಅಲ್ಲ, ಅವನು ಆ ಹುಡುಗಿ ಮೇಲೆ ಭಾಳ ಆಸೆ ಇಟ್ಕೊಂಡಲ್ಲಿ ಮದುವೆ ಮಾಡ್ಕೋಬೇಕಂತೇಳಿ. ನೀನು ನೋಡಿದ್ರೆ ಹಿಂಗೆ ಅನ್ನಕತ್ತೀಯಲ್ಲ. ನೋಡು, ಅದು ಎಲ್ಲರ ವಿಕೋಪಕ್ಕೆ ಮಾತ್ರ ಹೋಗೋದು ಗ್ಯಾರಂಟಿ. ಏನು ಸುಮ್ಮನೆ ಮಾಡ್ಕೋಲಿ. ಪಾಪ ಅವನಿಗೂ ಆಸೆ ಇರಂಗಿಲ್ಲ ಅಲ್ಲಿ ಮದುವೆ ಮಾಡ್ಕೋಬೇಕು, ಸಂಸಾರ ನಂದು ಅಂತ ಆಗ್ಬೇಕು ಅಂತೇಳಿ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀವಿ ಆತದ. ಯಾಕೆ ಹಿಂಗೆ ಮಾಡಕತ್ತಿ? ನನ್ನ ಮಾತು ಕೇಳು. ಅಲ್ರಿ, ಅವ ಅಡಿಕೆ ತೋಟ ಹಚ್ಚನ ನೋಡ್ತಿರಿಲ್ಲ. ಈಗೇನ ಹೆಂತಿಲ್ಲ ಮಕ್ಕಳಿಲ್ಲ, ಬಂದಿದ್ದ ಆದಾಯ ಎಲ್ಲ ಮನೆಗೆ ಕೊಡ್ತಾನ. ನಾಳೆ ಅವನದು ಅಂತ ಒಂದು ಸಂಸಾರ ಆದ್ರೆ ಮನೆಗೆ ಕೊಡ್ತಾನನ್ರಿ ಆದಾಯ. ಆಮೇಲೆ ಅವನಿಗೆ ಹಾಕತ್ತದ. ಅದಕ್ಕೆ ನಮ್ಮ ಮಗ, ನಾನು, ನೀವು, ನನ್ನ ಮಗಳು ಚಂದಿರೋದು ಬೇಡನೇ. ಸುಮ್ಮನಿರಿ ನೀವು, ಏನಾಗಲ್ಲ. ಯಾಕೆ ಅದನ್ನೆಲ್ಲ ನೀವು ಅಷ್ಟೊಂದು ತಲೆಯಾಗಿಟ್ಕೊಳಕತ್ತೀರಿ? ಏನು ಈ ಚಿತ್ರ ನಿಮ್ದೊಂದು ತಗ. ಅಯ್ಯೋ ಕೆಟ್ಟ ಹುಳ, ಎಂಥ ಕೆಟ್ಟ ಹುಳ ಅದೀಯ ನೀನು. ಅಲ್ಲ ಪಾಪ ನನ್ನ ಮಗ ಮದುವೆ ಮಾಡ್ಕೋಬೇಕಂತ ಅಷ್ಟು ಆಸೆ ಪಡ್ತಾನೆ. ಹಂಗೆ ನೀನು ಇಷ್ಟು ವಿಷ ಸುರಿತಾ ಇದೀಯ ನೀನು. ಥೂ 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 ನಿನ್ನಂತ ಆಕೆನ್ನ ನಾನು ಮನೆ ಸುಸಿ ಅಂತ ತಿಳ್ಕೊಂಬಿಟ್ನಲ್ಲ ನಾನು. ಎಷ್ಟೋ ನೀನು ಇಸ್ಕಾತ್ಗಿರ್ಬೇಕು ನೀನು. ಚೇಚೆ, ಅಯ್ಯೋ ನನ್ನ ಮಗಗೆ ಅದಕ್ಕೆ ಯಾವ ಸಂಬಂಧ ಫಿಕ್ಸ್ ಆದರೂ ಆ ಸಂಬಂಧಗಳು ಫಸ್ಟ್ ಹ್ಞೂ ಅಂತಿದ್ರು, ಆಮೇಲೆ ಒಲ್ಲೆ ಅಂದ್ಬಿಡ್ತಿದ್ರು. ಓ, ಅದಕ್ಕೆ ನಾ ಯಾಕಂತ ಕೇಳಿದ್ರೆ ಕಾರಣನೇ ಹೇಳ್ತಿದ್ದಿಲ್ಲ ಅವರು. ಇಲ್ಲ ಇಲ್ಲ, ಈಕಿ ಮನಸ್ಸೇ ಇಂಥದ್ದೊಂದು ಐತಿ ಅಂತ ಗೊತ್ತಾಗ್ಲಾರ್ದ ಹೋಗ್ಬಿಡ್ತಲ್ಲ ನನಗೆ. ಆಯ್ತು, ಹೌದು. ನಿನ್ನ ಮಗಳದ್ದು ಹೇಳಿ. ಈಗ ಮೊದ್ಲು ನಿನ್ನ ಮಗಳಿಗೆ ಬುದ್ಧಿ ಹೇಳು. ಅವನೇ ಬೇಕು ಅಂತ ಕುಂತಾಳಲ್ಲ, ಏನು ಮಾಡ್ತಿದ್ದಕ್ಕ? ಎಷ್ಟು ಹೇಳಿದ್ರು ಕೇಳುವಳ್ಳು. ನಾನೇನು ಮಾಡೀನಿ? ಎಲ್ಲ ನೀವಲ್ಲ ಮಾಡಿದ್ದು. ನೀವು, ನಿಮ್ಮವ್ವ, ನಿಮ್ಮ ತಮ್ಮ ಮಾಡಿದ್ದು, ನಿಮ್ಮ ಅಕ್ಕ ಅಲ್ಲ. ಎಷ್ಟು ಹೇಳಿದೆ ನಾನು, ಬ್ಯಾಡ್ರಿ ಅವಂಗೋಸ್ಕರ ಈಗಿರ್ತತಿಲ್ಲ ತುಂಬಬೇಡ್ರಿ ಅಂತೇಳಿ. ಮಕ್ಕಳೇ ಮೊದಲೆಲ್ಲ ಚಲೋ ಇತ್ತು ಅವಂಗ. ಇವು ಯಾವಾಗ ಮಿಲ್ಟ್ರಿ ಸೇರ್ಕೋಬೇಕಂತೇಳಿ ಅವಾಗ ನನ್ನ ಮಗಳಿಗೆ ಅಲ್ಲ 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 ಅನ್ಸಕತ್ತಾನೀಗ. ನನ್ನ ಮಗಳು ನೋಡಿದ್ರೆ ಬಿಡ, ಆ ಹುಡುಗನ ಬಾಡೆ ಅವ್ನ ಸವಾಸ ಯಾಕಂತ ಹೇಳಿದ್ರು ಈಕೆ ಕೇಳುವಳ್ಳ. ನನ್ನ ಮಗಳಿಗೆ ಆಕಿಗೆ ಅವನ್ನ ಭಾಳ ನಿಜವಾಗ್ಲೂ ಪ್ರೀತಿ ಮಾಡ್ಯಾಳ. ಇವು ಮಕ್ಕಳೇ ಮೊದಲೆಲ್ಲ ಹ್ಞೂ ಅಂದು ಈಗ ಬೇಡ ಅನ್ನಕತ್ತಾನ. ಇದ್ರ ಏನು ಮಾಡ್ಬೇಕೀಗ? ಅದನ್ನು ನೀವು ಹೇಳ್ರಿ ನಿನ್ನ ಮಗಳಿಗೆ. ಈಗ ಏನು ಮಾಡ್ಲಂಗಾರ? ಏನು ಮಾಡಲಿ ಅಂದರೆ
ಬೇರೆ ಚಲೋ ಸಂಬಂಧ ನೋಡ್ರಿ, ಮದ್ವೆ ಮಾಡೋಣ. ಒದ್ದು ಬೈದು ಬುದ್ಧಿ ಹೇಳಿ ಮದ್ವೆ ಮಾಡೋಣ, ತಾನೇ ಸರಿ ಹೋಗತ್ತೆ. ಮೊದ್ಲು ನಂಗೆ ಬೇಡ ಅವನೇ ಬೇಕು ಅಂತಾಳ, ಆಮೇಲೆ ಮುಚ್ಕೊಂಡು ಸುಮ್ಮನೆ ಕಾಳ. ಚಲೋ ಇದ್ದಂಥ ಮನೆ ನೋಡೇ ಕೊಡ್ಬೇಕಾ? ರೊಕ್ಕ ಎಷ್ಟಾರ ಖರ್ಚಾಗ್ಲಿ, ಈ ಶಿವಲಿಂಗಂದಂತೂ ಮದುವೆ ಆಗಲ್ಲ ಈಗ. ನಾ ಆಗಕ್ಕೆ ಬಿಡಲ್ಲ ಬಿಡಿ ಈ ಸದ್ಯದ್ರಾಗ. ಏನು ಅವ್ನು ದುಡ್ದಿದ್ ರೊಕ್ಕ ಎಲ್ಲ ನಮ್ಮ ಮಕ್ಕಳಿಗೆ ಹಾಕತಿ. ಆಕೆ ಈಗ ಈ ಸಲ ಹೆಂಗಿದ್ರು ಈಗ ಅಡಿಕೆ ತೆಗ್ದಾರಲ್ಲ, ಅದ್ರದ್ದು ಫಸಲ್ ಬರ್ತದೆ ನೋಡಿ, ಎಲ್ಲ ಅದು ಚೇಣಿ ತೊಗೊಂಡೋಗ್ಯಾರಲ್ಲ, ಅಡಿಕೆದೆಲ್ಲ ಪೂರ್ತಿ ಗುತ್ತಿಗೆ ಹಿಡ್ದಾರ. ಅವ್ರು ರೊಕ್ಕ ಬಂದು ಕೊಟ್ಟ ತಕ್ಷಣ ಮೆಲ್ಲತ್ ಮಾತಾಡ್ಕೊಂತ ಮಗಳಿಗೆ ಬಂಗಾರ ಮಾಡಿಸ್ಬೇಕು ಮದುವೆ ಸಲುವಾಗಿ, ಹಂಗೆ ಹಿಂಗೆ ಒಂದು ಚಲೋ ಸಂಬಂಧ ನೋಡಿ ನೀವು ವರದಕ್ಷಿಣೆ ಜಾಸ್ತಿ ಕೊಡ್ಬೇಕು ಅಂತೇಳಿ ಮೆಲ್ಲಕ್ಕೆ ಸುದ್ದಿ ತೆಗಿರಿ. ಏನು ಅವನು ಸ್ವಲ್ಪ ಹುಚ್ಚಿದ್ದಂಗದ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ, ಕೊಡ್ತಾನೆ. ಅದನ್ನು ತೊಗೊಂಡು ಮೊದಲಕ್ಕೆ ಚಲೋ ತೆಂಗೆ ಬಂಗಾರ ಮಾಡಿಸ್ರಿ, ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಣ. ಉಳಿದಿದ್ದು ಒಂದು ಸ್ವಲ್ಪ ಮಗನ ಹೆಸರಿಗೆ ಇಡೋಣ. ಏನು ನಿಮ್ಮದು ಪೂರ್ತಿ ಮಗನ ಹೆಸರಿಗೆ ಬ್ಯಾಂಕ್ನಾಗ ಇಡೋಣ, ಅವನದ್ರಾಗ ಮನೆ ನಡೀತೈತಿ. ಅಯ್ಯೋ ದೇವ್ರಿ, ಹಾಂ ಆಕಿ ಏನೋ ಹೊರಗಿಂದ ಬಂದಕ್ಕಿ, ಇವ ನನ್ನ ಮಗನು ತನ್ನ ತಮ್ಮಗ ಇಷ್ಟು ಅನ್ಯಾಯ ಮಾಡಕತ್ತಾನಲ್ಲಿವ, ಆಕಿ ಮಾತು ಕೇಳ್ಕೊಂಡು. ಅಯ್ಯೋ ದೇವ್ರೇ, ಪಾಪ ನನ್ನ ಮಗ ಮದುವೆ ಮುಂಜಿ ಏನೂ ಇಲ್ದಂಗೆ ಇರ್ಬೇಕಾ? ಇದನ್ನಿಷ್ಟಕ್ಕೆ ಬಿಡಬಾರ್ದು. ಮೊದಲು ಶಾಂತವನ ಮನೆಗೆ ಹೋಗ್ಬೇಕು ನಾನು. ಹೋಗಿ ಇದನ್ನು ಹೇಳ್ತೀನಿ.